ನಮಸ್ಕಾರ ಗೆಳೆಯರೇ. ಪತಿ ಪತ್ನಿಯರ ಸಂಬಂಧವು ಜೀವನದ ಅತ್ಯಂತ ಆಳವಾದ ಸಣ್ಣ ಸಣ್ಣ ಭಾವನೆಗಳಿಂದ ಕಟ್ಟಿದ ಸಂಬಂಧವಾಗಿದೆ. ಈ ಸಂಬಂಧವು ಕೇವಲ ಎರಡು ವ್ಯಕ್ತಿಗಳ ನಡುವೆ ಮಾತ್ರವಲ್ಲ, ಅದು ಎರಡು ಮನಸ್ಸುಗಳು, ಎರಡು ಕುಟುಂಬಗಳು ಮತ್ತು ಎರಡು ಜೀವನದ ಮಾರ್ಗಗಳ ಸಂಗಮವಾಗಿದೆ. ದಾಂಪತ್ಯ ಜೀವನವು ಹಾಲು ಜೇನಿನಂತೆ ಮಧುರವಾಗಿರಬೇಕೆಂದರೆ ಅದಕ್ಕೆ ದೊಡ್ಡ ದೊಡ್ಡ ನಿಯಮಗಳು ಅಥವಾ ಕಠಿಣ ತತ್ವಗಳು ಅಗತ್ಯವಿಲ್ಲ, ಬದಲಿಗೆ ಕೆಲವು ಸರಳ ಸೂತ್ರಗಳನ್ನು ಮನಸ್ಸಿನಿಂದ ಪಾಲಿಸುವುದು ಸಾಕು. ಆ ಸರಳ ಸೂತ್ರಗಳು ದೈನಂದಿನ ಜೀವನದಲ್ಲಿ ನೆಲೆಗೊಳ್ಳುವಷ್ಟು ಸತ್ಯವಾಗಿದ್ದರೆ ಯಾವುದೇ ಸಂಬಂಧವೂ ಕಾಲಕಾಲಕ್ಕೆ ಮತ್ತಷ್ಟು ಗಟ್ಟಿಯಾಗುತ್ತದೆ. ಸಂಸಾರ ಹಾಲು ಜೇನಿನಂತೆ ಇರಲು, ದಾಂಪತ್ಯ ಜೀವನ ದೀರ್ಘಕಾಲ ಮುಂದುವರಿಯಲು ಸಂಗಾತಿಗಳಿಬ್ಬರಲ್ಲೂ ಹೊಂದಾಣಿಕೆ ಇರಬೇಕು. ಆದರೆ ಇಂದಿನ ಈ ಕಾರ್ಯನಿರತ ಜೀವನದಲ್ಲಿ ಬಹುತೇಕ ಹೆಚ್ಚಿನ ದಂಪತಿಗಳ ನಡುವೆ ಹೊಂದಾಣಿಕೆ ಎಂಬುದೇ ಇಲ್ಲ. ಈ ಹೊಂದಾಣಿಕೆಯ ಕೊರತೆಯ ಕಾರಣದಿಂದಾಗಿ ಗಂಡ ಹೆಂಡತಿಯ ಮಧ್ಯೆ ಜಗಳಗಳು ನಡೆಯುವುದು, ಡಿವೋರ್ಸ್ ಆಗುವಂತಹದ್ದು ಸಾಮಾನ್ಯವಾಗಿ ಬಿಟ್ಟಿದೆ. ಇಂತಹ ಪರಿಸ್ಥಿತಿಯಲ್ಲಿ ದಾಂಪತ್ಯ ಜೀವನ ಹಾಲು ಜೇನಿನಂತೆ ಇರಲು, ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಖುಷಿಯಾಗಿ ಸಂಸಾರ ನಡೆಸಲು ಈ ಕೆಲವೊಂದು ಸೂತ್ರಗಳನ್ನು ಪಾಲಿಸಬೇಕು. ನೀವು ಕೂಡ ಈ ಸರಳ ಸಲಹೆಗಳನ್ನು ಪಾಲಿಸಿದರೆ ಸುಖ ದಾಂಪತ್ಯ ಜೀವನ ನಿಮ್ಮದಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರೀತಿಯ ಅಗತ್ಯವಿದೆ. ಪತಿ ಪತ್ನಿಯರ ಸಂಬಂಧದಲ್ಲಿ ಈ ಪ್ರೀತಿ ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ, ಅದು ನಡೆನುಡಿಯಲ್ಲಿ, ಕಾಳಜಿಯಲ್ಲಿ ಮತ್ತು ಪರಸ್ಪರ ಗೌರವದಲ್ಲಿ ಗೋಚರಿಸಬೇಕು. ಒಂದು ಸಂಬಂಧದ ಮೂಲವೇ ಗೌರವ. ಪತ್ನಿ ತನ್ನ ಪತಿಯನ್ನು ಗೌರವಿಸುವಂತೆ ಪತಿ ತನ್ನ ಪತ್ನಿಯ ಭಾವನೆಗಳನ್ನು ಗೌರವಿಸಬೇಕು. ಗೌರವವಿಲ್ಲದ ಪ್ರೀತಿ ಕೆಲವೊಮ್ಮೆ ಅರ್ಥವಿಲ್ಲದಂತೆ ಕಾಣಬಹುದು, ಆದರೆ ಗೌರವವಿರುವ ಪ್ರೀತಿ ಸದಾ ಬಲವಾದ ಮತ್ತು ಶಾಶ್ವತವಾಗಿರುತ್ತದೆ. ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಿ. ಜೀವನದಲ್ಲಿ ಸಂತೋಷದ ಕ್ಷಣಗಳು, ದುಃಖದ ಕ್ಷಣಗಳು ಬರುತ್ತಲೇ ಇರುತ್ತವೆ. ಈ ದುಃಖಗಳನ್ನೆಲ್ಲ ಬದಿಗಿಟ್ಟು ಸಣ್ಣ ಸಣ್ಣ ಸಂತೋಷಗಳನ್ನು ಆರಿಸಿಕೊಳ್ಳಬೇಕು. ಇದು ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ಅದರಲ್ಲೂ ಒಟ್ಟಿಗೆ ಸಮಯ ಕಳೆಯುವಂತಹದ್ದು, ಡಿನ್ನರ್ ಡೇಟ್ಗೆ ಹೋಗುವಂತಹದ್ದು, ಟ್ರಿಪ್ಗೆ ಹೋಗುವುದು, ಸರ್ಪ್ರೈಸ್ ನೀಡುವುದು, ಈ ರೀತಿಯ ಸಣ್ಣ ಪುಟ್ಟ ವಿಚಾರಗಳು ದಾಂಪತ್ಯ ಜೀವನವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ವಿಶ್ವಾಸವು ಯಾವುದೇ ಸಂಬಂಧದ ಜೀವಾಳ. ಪತಿ ಪತ್ನಿಯರ ನಡುವೆ ವಿಶ್ವಾಸವಿದ್ದರೆ ಯಾವುದೇ ಸಮಸ್ಯೆಯೂ ದೊಡ್ಡದಾಗಿ ಕಾಣುವುದಿಲ್ಲ. ಆದರೆ ವಿಶ್ವಾಸ ಒಮ್ಮೆ ಹಾಳಾದರೆ ಅದನ್ನು ಮರಳಿ ಕಟ್ಟುವುದು ಕಷ್ಟ. ಆದ್ದರಿಂದ ಸತ್ಯವನ್ನು ಯಾವಾಗಲೂ ಕಾಪಾಡಬೇಕು. ಸಣ್ಣ ಸುಳ್ಳುಗಳು ಕೂಡ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಿಶ್ವಾಸವನ್ನು ಕಟ್ಟಲು ವರ್ಷಗಳು ಬೇಕಾದರೂ ಅದನ್ನು ಕಳೆದುಕೊಳ್ಳಲು ಕ್ಷಣ ಮಾತ್ರ ಸಾಕು. ಆದ್ದರಿಂದ ಪರಸ್ಪರ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಮನಸ್ತಾಪವನ್ನು ಪರಿಹರಿಸಿ. ಗಂಡ ಹೆಂಡತಿಯ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ನಡೆಯುತ್ತಲೇ ಇರುತ್ತವೆ. ಈ ಜಗಳಗಳನ್ನು ಮುಂದುವರೆಸಲು ಬಿಡಬೇಡಿ. ಮಲಗುವ ಮುನ್ನ ಮನಸ್ತಾಪಗಳನ್ನು ಪರಿಹರಿಸಿಯೇ ಮಲಗಿ. ತಪ್ಪುಗಳನ್ನು ಕ್ಷಮಿಸಿ ಮತ್ತು ಪ್ರೀತಿಯಿಂದ ಮಾತನಾಡಿ. ಈ ರೀತಿ ಮಾಡುವುದರಿಂದ ನಿಮ್ಮ ಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ. ದಾಂಪತ್ಯ ಜೀವನದಲ್ಲಿ ಸಂತೋಷವೂ ನೆಲೆಸುತ್ತದೆ. ಪರಸ್ಪರ ಸಹಾಯ ಮಾಡುವುದು. ಗಂಡ ಹೆಂಡತಿ ಕೆಲಸದಲ್ಲಿ ಪರಸ್ಪರ ಸಹಾಯ ಮಾಡಬೇಕು. ಅದರಲ್ಲೂ ಪುರುಷರು ಮನೆ ಕೆಲಸಗಳಲ್ಲಿ ತಮ್ಮ ಹೆಂಡತಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಹೀಗೆ ಹಂಚಿಕೊಂಡು ಕೆಲಸ ಮಾಡಿದಾಗ ಇದು ಸಂಬಂಧದಲ್ಲಿ ಸಮಾನತೆ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ಕ್ಷಮೆ ಎಂಬ ಗುಣವು ಬಹಳ ಮುಖ್ಯ. ಯಾರೂ ಕೂಡ ಸಂಪೂರ್ಣವಾಗಿ ತಪ್ಪಿಲ್ಲದವರು ಅಲ್ಲ. ಕೆಲವೊಮ್ಮೆ ತಪ್ಪುಗಳು ಆಗುತ್ತವೆ. ಆ ಸಮಯದಲ್ಲಿ ಕ್ಷಮಿಸುವ ಮನಸ್ಸು ಇದ್ದರೆ ಸಂಬಂಧವು ಉಳಿಯುತ್ತದೆ. ನಾನು ಮಾತ್ರ ಸರಿಯೇ ಎಂಬ ಅಹಂಕಾರವನ್ನು ಬಿಟ್ಟು ನಾವು ಒಟ್ಟಿಗೆ ಸರಿಯಾಗಬೇಕು ಎಂಬ ಮನೋಭಾವ ಇರಬೇಕು. ಕ್ಷಮೆ ಸಂಬಂಧವನ್ನು ಉಳಿಸುವ ಶಕ್ತಿ. ಕುಟುಂಬದ ಸದಸ್ಯರೊಂದಿಗೆ ಇರುವ ಸಂಬಂಧವು ದಾಂಪತ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಪತಿ ತನ್ನ ಪತ್ನಿಯನ್ನು ತನ್ನ ಕುಟುಂಬದ ಭಾಗವನ್ನಾಗಿ ಕಾಣಬೇಕು, ಹಾಗೆಯೇ ಪತ್ನಿಯು ತನ್ನ ಪತಿಯ ಕುಟುಂಬವನ್ನು ಗೌರವಿಸಬೇಕು. ಈ ಸಮತೋಲನ ಕಾಪಾಡಿದರೆ ಮನೆಯ ವಾತಾವರಣ ಸುಖಕರವಾಗಿರುತ್ತದೆ. ಕಡಿಮೆ ನಿರೀಕ್ಷೆ, ಹೆಚ್ಚಿನ ಹೊಂದಾಣಿಕೆ. ಇಲ್ಲಿ ಯಾರೂ ಪರಿಪೂರ್ಣರಲ್ಲ. ನ್ಯೂನತೆಗಳು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತದೆ. ಆದ್ದರಿಂದ ಸಂಗಾತಿಯ ನ್ಯೂನತೆಗಳನ್ನು ಒಪ್ಪಿಕೊಳ್ಳಲು ಕಲಿಯಿರಿ. ಹೊಂದಾಣಿಕೆಯಿಂದ ಜೀವನ ನಡೆಸಿ. ಖಂಡಿತವಾಗಿಯೂ ಈ ವಿಚಾರ ದಾಂಪತ್ಯ ಜೀವನದಲ್ಲಿ ಸಂತೋಷ ನೆಲೆಸುವಂತೆ ಮಾಡುತ್ತದೆ. ಪತಿ ಪತ್ನಿಯರ ಸಂಬಂಧವು ಜೀವನದ ಅತ್ಯಂತ ಆಳವಾದ ಸಣ್ಣ ಸಣ್ಣ ಭಾವನೆಗಳಿಂದ ಕಟ್ಟಿದ ಸಂಬಂಧವಾಗಿದೆ. ಈ ಸಂಬಂಧವು ಕೇವಲ ಎರಡು ವ್ಯಕ್ತಿಗಳ ನಡುವೆ ಮಾತ್ರವಲ್ಲ, ಅದು ಎರಡು ಮನಸ್ಸುಗಳು, ಎರಡು ಕುಟುಂಬಗಳು ಮತ್ತು ಎರಡು ಜೀವನದ ಮಾರ್ಗಗಳ ಸಂಗಮವಾಗಿದೆ. ದಾಂಪತ್ಯ ಜೀವನವು ಹಾಲು ಜೇನಿನಂತೆ ಮಧುರವಾಗಿರಬೇಕೆಂದರೆ ಅದಕ್ಕೆ ದೊಡ್ಡ ದೊಡ್ಡ ನಿಯಮಗಳು ಅಥವಾ ಕಠಿಣ ತತ್ವಗಳು ಅಗತ್ಯವಿಲ್ಲ, ಬದಲಿಗೆ ಕೆಲವು ಸರಳ ಸೂತ್ರಗಳನ್ನು ಮನಸ್ಸಿನಿಂದ ಪಾಲಿಸುವುದು ಸಾಕು. ಆ ಸರಳ ಸೂತ್ರಗಳು ದೈನಂದಿನ ಜೀವನದಲ್ಲಿ ನೆಲೆಗೊಳ್ಳುವಷ್ಟು ಸತ್ಯವಾಗಿದ್ದರೆ ಯಾವುದೇ ಸಂಬಂಧವೂ ಕಾಲಕಾಲಕ್ಕೆ ಮತ್ತಷ್ಟು ಗಟ್ಟಿಯಾಗುತ್ತದೆ. ಸಂಸಾರ ಹಾಲು ಜೇನಿನಂತೆ ಇರಲು, ದಾಂಪತ್ಯ ಜೀವನ ದೀರ್ಘಕಾಲ ಮುಂದುವರಿಯಲು ಸಂಗಾತಿಗಳಿಬ್ಬರಲ್ಲೂ ಹೊಂದಾಣಿಕೆ ಇರಬೇಕು.
ಆದರೆ ಇಂದಿನ ಈ ಕಾರ್ಯನಿರತ ಜೀವನದಲ್ಲಿ ಬಹುತೇಕ ಹೆಚ್ಚಿನ ದಂಪತಿಗಳ ನಡುವೆ ಹೊಂದಾಣಿಕೆ ಎಂಬುದೇ ಇಲ್ಲ. ಈ ಹೊಂದಾಣಿಕೆಯ ಕೊರತೆಯ ಕಾರಣದಿಂದಾಗಿ ಗಂಡ ಹೆಂಡತಿಯ ಮಧ್ಯೆ ಜಗಳಗಳು ನಡೆಯುವುದು, ಡಿವೋರ್ಸ್ ಆಗುವಂತಹದ್ದು ಸಾಮಾನ್ಯವಾಗಿ ಬಿಟ್ಟಿದೆ. ಪರಸ್ಪರ ಸ್ವಾತಂತ್ರ್ಯ ನೀಡಿ. ಎಲ್ಲರೂ ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ. ಮದುವೆ ಎಂದರೆ ನಿಮ್ಮ ಸಂಗಾತಿಯನ್ನು ನಿಯಂತ್ರಿಸುವುದು ಎಂದಲ್ಲ. ಇಬ್ಬರೂ ಸಂಗಾತಿಗಳು ತಮ್ಮ ಆಸಕ್ತಿಗಳು ಮತ್ತು ಉತ್ಸಾಹಗಳನ್ನು ಮುಂದುವರಿಸಲು ಸ್ವಾತಂತ್ರ್ಯವನ್ನು ನೀಡಬೇಕು. ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಎಂದು ಸಂಗಾತಿಯನ್ನು ಕಟ್ಟಿಹಾಕಬಾರದು. ಅವರಿಗೂ ಸ್ವಾತಂತ್ರ್ಯವನ್ನು ನೀಡಬೇಕು. ಇದು ಸಂಬಂಧವನ್ನು ತಾಜಾವಾಗಿರಿಸುತ್ತದೆ ಮತ್ತು ಪರಸ್ಪರ ಪ್ರೀತಿ, ಗೌರವವನ್ನು ಹೆಚ್ಚಿಸುತ್ತದೆ. ಕೊನೆಗೆ, ದಾಂಪತ್ಯ ಜೀವನವು ಒಂದು ಪ್ರಯಾಣ. ಅದರಲ್ಲಿ ಏರಿಳಿತಗಳು ಇರುತ್ತವೆ. ಆದರೆ ಈ ಸರಳ ಸೂತ್ರಗಳನ್ನು ಪಾಲಿಸಿದರೆ ಆ ಪ್ರಯಾಣ ಸುಖಕರವಾಗುತ್ತದೆ. ಪ್ರೀತಿ, ಗೌರವ, ವಿಶ್ವಾಸ, ಸಹನೆ, ಕ್ಷಮೆ ಮತ್ತು ಪರಸ್ಪರ ಬೆಂಬಲ ಇವುಗಳೇ ಆ ಮಧುರ ಜೀವನದ ರಹಸ್ಯಗಳು. ಇವುಗಳನ್ನು ಮನಸ್ಸಿನಿಂದ ಪಾಲಿಸಿದರೆ ದಾಂಪತ್ಯ ಜೀವನವು ನಿಜವಾಗಿಯೂ ಹಾಲು ಜೇನಿನಂತೆ ಮಧುರವಾಗಿರುತ್ತದೆ ಎಂಬುದು ಖಂಡಿತ ಸತ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.